ಹಲೋ ಸ್ನೇಹಿತರೆ, ಮಾಸ್ಟರ್ ಟ್ರೇಡ್ಗೆ ಸ್ವಾಗತ. ಇವತ್ತು ನಾನು ಮಾತಾಡ್ತಿರೋ ಸ್ಟಾಕ್ ನೇಮ್ ಬಂದು ಅನಾಸಾ ಕನ್ಸ್ಯೂಮಬಲ್ ಅಂತೇಳಿ. ಸೊ ಇದು ಸ್ಟಾಕ್ ಬಂದುಬಿಟ್ಟು ಬ್ಯೂಟಿ ಮತ್ತು ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸ್ಗೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡುತ್ತೆ. ಸೊ ಏನಕ್ಕೆ ಈ ಸ್ಟಾಕ್ನ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ 3 ಮೇಜರ್ ಪಾಯಿಂಟ್ಸ್ ಇದೆ. ಇವ್ರದ್ದು ಬಾರೋಯಿಂಗ್ಸ್ ಬಂದುಬಿಟ್ಟು ಲಾಸ್ಟ್ ಇಯರು 1866 ಕ್ರೋರ್ಸ್ ಇತ್ತು, ನೆಗೆಟಿವಲ್ಲಿ ಇದ್ದಿದ್ದು. ಇವಾಗ ಪಾಸಿಟಿವ್ ಆಗಿದೆ 110 ಕ್ರೋರ್ಸ್ ಈ ಇಯರು. ಹಾಗೆ ನೀವು ರಿಸರ್ವ್ಸ್ ತೊಗೊಂಡ್ಬಿಟ್ರೆ ನೆಗೆಟಿವ್ 1300 ಕ್ರೋರ್ಸ್ ಇದ್ದಿದ್ದು ಇವಾಗ ಪಾಸಿಟಿವ್ 800 ಕ್ರೋರ್ಸ್ ಆಗಿದೆ. ಹಾಗೆ ರೀಸೆಂಟ್ ಕ್ವಾರ್ಟರ್ಸಲ್ಲಿ FIDS ಅವ್ರನ್ನ ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆನಾ. ಸೊ ಇದೆಲ್ಲ ಬಂದು ಫಂಡಮೆಂಟಲ್. ಟೆಕ್ನಿಕಲಿ ಮಾತಾಡಬೇಕಂದ್ರೆ ನೋಡ್ಬೋದು, ಸ್ಟಾಕ್ ಬಂದು ಡೇ ಚಾರ್ಟಲ್ಲಿ ಒಳ್ಳೆ ಬ್ರೇಕೌಟ್ ಆಗಿದೆ ವಿತ್ ಹೈ ವಾಲ್ಯೂಮು. ಹಾಗೆ ವೀಕ್ಲಿ ಚಾರ್ಟಲ್ಲೂ ಟ್ರೈ ಮಾಡ್ತಾಯಿದೆ ಬ್ರೇಕೌಟ್ ಆಗೋದಕ್ಕೆ. ಸೊ ವೆಯ್ಟ್ ಮಾಡಿ ಫ್ರೈಡೇವರೆಗೂ ನೋಡಿ ಇನ್ವೆಸ್ಟ್ ಮಾಡಿ, ಬೈ ಮಾಡಿ, ಹೋಲ್ಡ್ ಮಾಡಿ. ಇದೆಲ್ಲ ನನ್ನ ಒಪಿನಿಯನ್ನು. ಇದು ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ನೀವು ಓನ್ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಓಕೆನಾ. ಬಾಯ್.